ನನ್ನ ಹೆಸರು ಚೆಲುವಯ್ಯ ಅಂತ, ಧರ್ಮಪುರಿ, ತಮಿಳುನಾಡು. ನಾನು ಬಂದು ಈ ವಿಷಯ ಏನಂತ ನನಗೆ ಗೊತ್ತಿಲ್ಲ. ನಾನು ಹಾಸ್ಪಿಟಲಲ್ಲಿ ಕೋಮಾ ಸ್ಟೇಜಲ್ಲಿದ್ದೆ. ನನಗೆ ಬ್ಲಡ್ ಲೀಕೇಜ್, ಬ್ಲಡ್ ಲಾಕ್ ಆಗಿತ್ತು. ಕೋಮಾ ಸ್ಟೇಜಲ್ಲಿದ್ದೆ. ಆ ಟೈಮಲ್ಲಿ ಡಾಕ್ಟರ್ಸ್ಗಳೆಲ್ಲ ಹೇಳ್ಬಿಟ್ರು, ಇದೆಲ್ಲ ಆಗಲ್ಲ, ಇವ್ರನ್ನ ಕರ್ಕೊಂಡೋಗಿ ಅಂತ ಹೇಳಿದ್ರು. ಆವಾಗ ದೇವರ ಹತ್ರ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. ನನ್ನ ಫ್ರೆಂಡ್ ಒಬ್ಬರು ದಂಡಪಾಣಿ ಅಂತ, ನಾನು ಕರೀಲಿಲ್ಲ, ಅವರೇ ಬಂದಿದ್ದಾರೆ ಹಾಸ್ಪಿಟ್ಲಿಗೆ ಬಂದು ನನಗೆ ಓನ್ಲಿ ಸ್ಪ್ರೇ ಮಾತ್ರ ಹೊಡೆದ್ರು. ಸ್ಪ್ರೇ ಹೊಡೆದ್ಬಿಟ್ಟು ಆಮೇಲೆ ಎಲ್ಲ ಗುಣ ಆಗುತ್ತೆ, ನೀವು ಹಾಸ್ಪಿಟ್ಲ್ ಬಿಟ್ಟು ಬಂದ್ಬಿಡಿ, ಆಮೇಲೆ ಮಾತಾಡೋಣ ಅಂತ ಹೇಳಿ ಹೊರಟೋದ್ರು. ನಾನು ಹಾಸ್ಪಿಟ್ಲಿಂದ ಒಂದು 30 ದಿನ ಹಾಸ್ಪಿಟ್ಲಿಂದ ಆಚೆಗೆ ಬಂದೆ. ಆಚೆಗೆ ಬಂದಮೇಲೆ ನನ್ನ ಹತ್ರ ದುಡ್ಡಿಲ್ಲ. ನನ್ನ ಮನೆಯಲ್ಲಿ ಹಸುಗಳಿತ್ತು, 2 ಹಸುಗಳಿತ್ತು. ಆ ಹಸುಗಳನ್ನ ಮಾರಿಬಿಟ್ಟು ಕೃಷ್ಣಗಿರಿಗೆ ಹೋದೆ. ಅಲ್ಲಿಗೆ ಹೋದರೆ ನನ್ನ ಸಾರು ದೇವರಾಜ ನಾಗರಾಜ ಸಾರು, ಕಂಪನಿ MD ಸಾರು ಇಬ್ಬರು ಇದ್ದರು. ಅವ್ರ ಹತ್ರ ಹೇಳಿ ದುಡ್ಡು ಕೊಟ್ಟು ಕಿಟ್ಟು ತಗೊಂಡು ಅವತ್ತಿಂದ ಅದನ್ನು ಯೂಸ್ ಮಾಡ್ತಾ ಇದ್ದೆ. ಯೂಸ್ ಮಾಡಿ 3 ತಿಂಗಳಾಯಿತು. ಇವಾಗ 3 ತಿಂಗಳಿಂದ ಒಂದು 100 ಜನಗಳಿಗೆ ಕೊಟ್ಟು ಅವರನ್ನು ಕಾಪಾಡಿದ್ದೀನಿ. ಈಗ ಒಂದು ದೊಡ್ಡವ್ರನ್ನೇ ತೋರಿಸ್ತಿರಲ್ಲ, 25 kg ಇರ್ತಿದ್ರು, ಅವ್ರು ನಮ್ಮೂರಿನವರೇ, ನಾವೇ ಕೊಟ್ಟಿದ್ದು. ಅವ್ರ ಪಕ್ಕದಲ್ಲಿ ಕಾವೇರಿಪಟ್ಟಣ ಪಕ್ಕದಲ್ಲಿ ಅವ್ರ ಸ್ವಂತ ಊರು ಮೋರ್ನಹಳ್ಳಿ ಅಂತ. ಅವರಿಗೆ ಕೊಟ್ಟು ಸಕ್ಸಸ್ ಮಾಡಿ ಅವರು ನಡೆದು ಬರುವಾಗ ಅವ್ರು ಹೇಳಿದ್ರು, ನನ್ನ ಫೋಟೋ ಎಲ್ಲ ತೋರಿಸಿ ನೀವೆಲ್ಲ ಬಿಸ್ನೆಸ್ ಮಾಡ್ತೀರಲ್ಲ, ನನಗೆ ಒಂದು 2 ಕುರಿ ತಂದು ಕೊಡಿ, ನಾನು ಕುರಿ ಸಾಕೊಂಡು ಬದುಕೊಳ್ತೀನಿ ಅಂತ ಹೇಳಿದ್ರು. ಅವ್ರಿಗೆ 2 ಕುರಿ ಕೊಟ್ಟು ಅವರು ಇವಾಗ ವ್ಯವಸಾಯ ಮಾಡ್ತಾ ಇದ್ದಾರೆ. ಎಲ್ಲ ದೇವರಂತ ಅವರು ಒಳ್ಳೆ ಪ್ರಾಡಕ್ಟು. ಯಾರು ಯೋಚನೆ ಮಾಡಬೇಡಿ, ದಯವಿಟ್ಟು ಬೇರೆ ಯಾರವರು ಹೇಳಿದ್ರೆ ಕೂಡ ಅದನ್ನು ನಂಬೇಡಿ, ತಗೊಂಡು ನಿಮ್ಮ ಸಂತೋಷವಾಗಿರಬೇಕು. ಇದಕ್ಕೆ ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಮಾತಾಡೋಕ್ಕೆ ಈ ಬೆಂಗಳೂರಿನವ್ರಿಗೂ ಕಂಪನಿಗೆ ನಾಗರಾಜ ಸಾಕಿದ್ದು ಎಲ್ರಿಗೂ ಒಂದು ಕೋಟಿ ನಮಸ್ಕಾರ ಹೇಳಿ ಬಿಡುಗಡೆ ಮಾಡ್ತೀನಿ. ನಾನು ಹೇಳಿದ್ದು ಮಾತಾಡಿದ್ದು ಕನ್ನಡ ತಿರುಗಂತ ತಪ್ಪಿದ್ರೆ ಕೂಡ ನಮಸ್ಕಾರ ಬಿಡುಗಡೆ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್.